ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಕರ ರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ವಿಡಿಯೋ ತುಂಬ ಮುಖ್ಯವಾಗಿರಲಿದೆ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ಶನಿ ಮಹಾರಾಜರ ಸ್ಥಿತಿ ಹೇಳ್ತಾ ಇದೆ. ಮಕರ ರಾಶಿಯವರೇ, ಇಂದು ಸಂಜೆ 8:08 ನಿಮಗೆ ಸಿಗಲಿರುವ ಕರ್ಮ ಫಲವನ್ನು ನೋಡಿ. ನಿಮ್ಮ ಶತ್ರುಗಳು ಹೊಟ್ಟೆಯಲ್ಲಿ ಊರ್ಕೊಳ್ತಾರೆ. ನಿಮ್ಮ ಏಳಿಗೆಯನ್ನು ನೋಡಿ, ನಿಮ್ಮ ಅದೃಷ್ಟದ ಉಕ್ಕಿನ ನಕ್ಷತ್ರವನ್ನು ನೋಡಿದಾಗ ಆ ಶತ್ರುಗಳು ತಂಗಾಗ್ತಾರೆ, ತಲೆ ಕೆಡಿಸಿಕೊಳ್ತಾರೆ. ಯಾಕೆಂದರೆ ಸಮಯ ತುಂಬ ಕಡಿಮೆ ಇದೆ. ಮಕರ ರಾಶಿಯವರೇ, ಶನಿದೇವ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ಒಟ್ಟಿಗೆ ಬರ್ತಾ ಇದೆ. ಆದರೆ ಈಗ ಎಲ್ಲ ಭಕ್ತರಿಗೆ ಒಂದು ಸಣ್ಣ ವಿನಂತಿ ಇದೆ. ಇಲ್ಲಿ ನೀವು ಸ್ಕಿಪ್ ಮಾಡಿದ್ರೆ ಗ್ಯಾರಂಟಿ ನೀವು ಪಶ್ಚಾತ್ತಾಪ ಪಡ್ತೀರಾ. ಒಂದು ವೇಳೆ ಸ್ಕಿಪ್ ಮಾಡದೆ ತಾಳ್ಮೆ ಇಟ್ಕೊಂಡು ನನ್ನ ಮಾತನ್ನು ಕೇಳಿದರೆ ಖಂಡಿತ ನಿಮಗೆ ಲಾಭವಾಗುತ್ತೆ. ಮಕರ ರಾಶಿಯವರೇ, ಒಂದು ಸಣ್ಣ ವಿನಂತಿ ಇದೆ. ಇಲ್ಲಿ ಎಷ್ಟು ಭಕ್ತರು ತಮ್ಮ ಮೇಲೆ ನವದುರ್ಗೆಯರ ಆಶೀರ್ವಾದವನ್ನು ಬಯಸ್ತಾರೋ, ಅದು ಮಹಾಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ದುರ್ಗಾದೇವಿ ಆಗಿರ್ಬೋದು, ಶನಿದೇವನ ಕೃಪೆ ಆಗಿರ್ಬೋದು. ಅಂದರೆ ಒಂದು ವೇಳೆ ನವದುರ್ಗೆಯರ ಆಶೀರ್ವಾದವನ್ನು ನೀವು ಬಯಸಿದರೆ ವಿಡಿಯೋವನ್ನು ಮೊದಲು ಲೈಕ್ ಮಾಡಿ ಮತ್ತು ನವದುರ್ಗೆಯರ ಆಣೆ ಮಕರ ರಾಶಿಯವರೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಖಂಡಿತ ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ 3 ಬಾರಿ ಜೈ ಮಾತಾದಿ, ಜೈ ಮಾತಾದಿ, ಜೈ ಮಾತಾದಿ ಅಂತ ಕಮೆಂಟ್ ಮಾಡಿ. ನಿಮ್ಮ ಮೇಲೆ ಎಲ್ಲ ದೊಡ್ಡ ದೇವಿಯರ ವಿಶೇಷ ಆಶೀರ್ವಾದ ಖಂಡಿತವಾಗ್ಲೂ ಇದೆ. ಮಕರ ರಾಶಿಯವರೇ, ನಿಮಗೆ ಗೊತ್ತಾ ನಿಮ್ಮ ಮನೆಯಲ್ಲಿ ಯಾವ ಸಂಕೇತ ಸಿಗುತ್ತೆ ಅಂತ? ಮುಂಬರುವ ಸಮಯದಲ್ಲಿ 144 ದೊಡ್ಡ ದೇವಿಯರು ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡಲಿದ್ದಾರೆ. ಈ ಮಾತಿನ ಸಾಧ್ಯತೆ ತುಂಬ ಇದೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಸಂಕೇತ ಸಿಗುತ್ತೆ. ಅಂದರೆ ನೀವು ನನ್ನ ಮಾತನ್ನು ತಮಾಷೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ತಮಾಷೆಗೆ ತೆಗೆದುಕೊಂಡ್ರೆ ನೀವೇ ಪಶ್ಚಾತ್ತಾಪ ಪಡ್ತೀರ. ಹೌದು ಮಕರ ರಾಶಿಯವರೇ, ನಿಮಗೆ ಗೊತ್ತಾ ಮನೆಯಲ್ಲಿ ಯಾವ ಸಂಕೇತ ಸಿಗುತ್ತೆ? ಮುಂಬರುವ ಸಮಯದಲ್ಲಿ 144 ದೊಡ್ಡ ದೇವಿಯರು ನಿಮ್ಮ ಮನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈ ಮಾತಿನ ಸಾಧ್ಯತೆ ತುಂಬ ಇದೆ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಸಂಕೇತ ಕಾಣಿಸ್ತಾ ಇದೆ. ಅಂದರೆ ನೀವು ನನ್ನ ಮಾತನ್ನು ತಮಾಷೆಗೆ ತೆಗೆದುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ತಮಾಷೆಗೆ ತೆಗೆದುಕೊಂಡ್ರೆ ನೀವು ಪಶ್ಚಾತ್ತಾಪ ಪಡ್ತೀರ. ನೆನಪಿಡಿ, ಕಳೆದ ಸಮಯದಲ್ಲಿ ನೀವು ಎಷ್ಟು ಶ್ರಮ ಪಟ್ಟಿದ್ದೀರಿ, ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀರಿ, ನಿಮಗೆ ಎಷ್ಟು ಭರವಸೆ ಇತ್ತು. ಅಂದರೆ ನನ್ನ ಅದೃಷ್ಟ ಒಳೆಯುತ್ತೆ, ಇರೋ ಸಾಲ ಎಲ್ಲ ಕೇವಲ 2-3 ತಿಂಗಳಲ್ಲಿ ಪೂರ್ತಿಯಾಗಿ ಮುಗಿಸ್ತೀನಿ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಶನಿಯ 7.5 ಶುರುವಾಗಿತ್ತು. ಅಂದರೆ ನೀವು ಯೋಚನೆ ಮಾಡ್ತಿದ್ರಿ, ಈಗ ನನಗೆ ಆರಾಮ್ ಸಿಗುತ್ತೆ, ಈಗ ನನ್ನ ಕನಸುಗಳು ನನಸಾಗುತ್ತೆ. ಆದರೆ ಅಲ್ಲಿನೇ ನೀವು ತುಂಬ ಹೆಚ್ಚು ನಷ್ಟವನ್ನು ಅನುಭವಿಸಬೇಕಾಯಿತು. ಇಲ್ಲಿವರೆಗೆ ನಿಮಗೆ ನಂಬಿಕೆನೇ ಇರಲಿಲ್ಲ ಮತ್ತು ನೀವು ಚೇತರಿಸ್ಕೊಳ್ತಾ ಇದ್ರಿ ಅಂತ. ಆದರೆ ಎಲ್ಲವನ್ನು ಭಗವಂತನೇ ಮಾಡ್ತಾನೆ. ಮತ್ತು ನೆನಪಿಡಿ, ಶನಿದೇವ ಏನೇ ಮಾಡಿದರೂ ನ್ಯಾಯಕ್ಕಾಗಿಯೇ ಮಾಡ್ತಾರೆ. ಮುಂಬರುವ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಒಟ್ಟಿಗೆ ಬಹಳ ದೊಡ್ಡ ದೇವತೆಗಳು ಪದಾರ್ಪಣೆ ಮಾಡ್ತಾರೆ. ಅಂತಹ ಸಂಕೇತ ಸಿಗಲಿದೆ ಮತ್ತು ಇವೇ ದೇವತೆಗಳ ಆಶೀರ್ವಾದದಿಂದ, ಶನಿ ಮಹಾರಾಜರ ಕೃಪೆಯಿಂದ ಈಗ ನಿಮ್ಮ ಶ್ರಮ ಫಲ ನೀಡಲಿದೆ ಮತ್ತು ಸಮಯ ಕೂಡ ತುಂಬ ಕಡಿಮೆ ಇದೆ. ಹೌದು ಫ್ರೆಂಡ್ಸ್, ನೀವು ಮೌನವಾಗಿ ಹೋರಾಟ ಮಾಡಿದ್ದೀರಿ. ನಿಮ್ಮ ಹೋರಾಟವನ್ನು ಯಾರೂ ನೋಡಲಿಲ್ಲ. ನಿಮ್ಮ ಸಾಮರ್ಥ್ಯವನ್ನು ತುಂಬ ಕಡಿಮೆ ಅಂದಾಜು ಮಾಡಿದರು. ಮಕರ ರಾಶಿಯವರು ನಿಧಾನವಾಗಿ ಗೆಲ್ಲುವವರು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಈಗ ಅದೇ ಜನ ನಿಮ್ಮ ಅದೃಷ್ಟವನ್ನು ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಯಾರು ನಿಮ್ಮ ಶ್ರಮವನ್ನು ನೋಡಿ ತಮಾಷೆ ಮಾಡಿದ್ದಾರೋ ಅದೇ ಜನ ಈಗ ದಂಗಾಗ್ತಾರೆ ಮತ್ತು ನೀವು ಯಶಸ್ಸಿನ ಶಿಖರವನ್ನು ತಲುಪ್ತೀರ. ಹೌದು ಮಕರ ರಾಶಿಯವರೇ, ಎಲ್ಲ ಜನ ಆಶ್ಚರ್ಯಪಡ್ತಾರೆ. ನಿಮ್ಮ ಯಶಸ್ಸನ್ನು ನೋಡಿ ಎಲ್ಲರ ಕಣ್ಣುಗಳು ಅಗಲವಾಗುತ್ತೆ ಮತ್ತು ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ರೋ ಆ ಜನ ಮೊದಲು ಪಶ್ಚಾತ್ತಾಪ ಪಡ್ತಾರೆ. ಹೌದು, ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರವೇಶ ಆಗ್ತಾ ಇದೆ. ಯಾಕೆಂದರೆ 144 ದೊಡ್ಡ ದೇವಿಯರ ಕೃಪೆ ನಿಮ್ಮ ಮೇಲೆ ಆಗ್ತಾ ಇದೆ. ಈ ಸಂಕೇತ ತುಂಬ ಅಪರೂಪ ಅಂತ ಪರಿಗಣಿಸಲಾಗುತ್ತೆ ಮತ್ತು ತುಂಬ ವರ್ಷಗಳ ನಂತರ, ಅಂದರೆ 91 ವರ್ಷಗಳ ನಂತರ ಮಕರ ರಾಶಿಯ ಜೀವನದಲ್ಲಿ ಈ ರೀತಿಯ ಘಟನೆಗಳು ನಡೆಯುತ್ತೆ. ಹಾಗಾಗಿ ನೀವು ಹೇಳ್ಬೋದು, ಶನಿದೇವನ ಯಾವುದೋ ಒಂದು ಕೃಪೆ ನಿಮ್ಮ ಮೇಲೆ ಇದೆ ಅಂತ.
ಯಾಕೆಂದರೆ ಈಗ ನಿಮಗೆ ಎಲ್ಲವೂ ಸುಲಭ ಅನ್ನಿಸ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ನೀವು ಶ್ರಮ ಪಟ್ಟಿದ್ದೀರೋ ಅದರಲ್ಲಿ ನಿಮಗೆ ತುಂಬ ಯಶಸ್ಸು ಸಿಗುತ್ತೆ ಮತ್ತು ನೀವು ನಿಮ್ಮ ಕೆಲಸನೇ ಮಾತನಾಡುತ್ತೆ, ನೀವು ಅಲ್ಲ. ನಿಮ್ಮ ಕೆಲಸನೇ ಎಲ್ಲರಿಗೂ ಉತ್ತರ ಕೊಡುತ್ತೆ. ಹೌದು, ಮಕರ ರಾಶಿಯವರೇ, ಮನೆಯಲ್ಲಿ ಹಠಾತ್ತನೆ ಶುಭ ಸಮಾಚಾರ ಬರಲಿದೆ. ಧನಲಾಭದ ಯೋಗ ಕೂಡ ಆಗ್ತಾ ಇದೆ ಮತ್ತು ಬಹಳ ಸಮಯದಿಂದ ನಿಂತಿದ್ದ ಕೆಲಸ ಕೂಡ ವೇಗವಾಗಿ ಪೂರ್ಣವಾಗುತ್ತೆ. ನೀವು ಕನಸಲ್ಲಿ ಕೂಡ ಯೋಚಿಸದೇ ಇರೋದು ನಿಮಗೆ ಸಿಗುತ್ತೆ. ಸ್ಥಿರ ಆಸ್ತಿ, ಜಮೀನು, ಮನೆ ಯೋಗ ಬಲವಾಗಿದೆ. ಇಲ್ಲಿಯವರೆಗೆ ಗೌರವ ತುಂಬ ಹೆಚ್ಚು ಸಿಗುತ್ತೆ. ಸುಖ ಮತ್ತು ಸ್ಥಿರತೆ ಎಲ್ಲವೂ ಕೂಡ ಈಗ ನಿಮ್ಮ ಜೀವನದಲ್ಲಿ ಬರುತ್ತೆ. ಹಾಗಾಗಿ ಒಂದು ವೇಳೆ ನೀವು ಮಕರ ರಾಶಿಯ ಜಾತಕದವರಾಗಿದ್ದರೆ ಖುಷಿಯನ್ನು ಆಚರಿಸೋದಕ್ಕೆ ತಯಾರಿ ಮಾಡಿಕೊಳ್ಬೇಕು. ಯಾಕೆಂದರೆ ಅಷ್ಟೇ ಅಲ್ಲ, ಈಗ ನಿಮ್ಮ ಶತ್ರುಗಳಿಂದಲೂ ಕೂಡ ನಿಮಗೆ ಬಿಡುಗಡೆ ಅನ್ನೋದು ಸಿಗುತ್ತೆ. ಹೌದು ಫ್ರೆಂಡ್ಸ್, ನೀವು ಸರಿಯಾಗಿ ಕೇಳ್ತಾ ಇದ್ದೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮತ್ತು ದೇವತೆಗಳ ಆಶೀರ್ವಾದದಿಂದ ನಿಮಗೆ ಸುಖ ಅನ್ನೋದು ಸಿಗುತ್ತೆ. ಆದರೆ ನೀವು ಅವಸರ ಮಾಡಬಾರ್ದು, ಕೋಪ ಮಾಡಬಾರ್ದು. ಮಕರ ರಾಶಿಯವರಿಗೆ ತಾಳ್ಮೆಯೇ ದೊಡ್ಡ ಶಕ್ತಿ. ಸಮಸ್ಯೆಗಳನ್ನು ನಿಧಾನವಾಗಿ ಪರಿಹರಿಸಬೇಕು ಮತ್ತು ಎಷ್ಟು ನಿಮ್ಮ ವಿರೋಧಿಗಳಿದ್ರೂ ನೀವು ನೇರವಾಗಿ ಅವರ ಬಾಯಿಗೆ ಉತ್ತರ ಕೊಡಬಾರ್ದು. ಬದಲಾಗಿ ಅವರ ದೂರನ್ನು ನೀವು ಶನಿ ಮಹಾರಾಜರ ಮುಂದೆ ಮತ್ತು ಭಗವಾನ್ ಬಜರಂಗ ಬಲಿಯ ಮುಂದೆ ಹೇಳಬಹುದು. ಫ್ರೆಂಡ್ಸ್, ನೀವು ಸರಿಯಾಗಿ ಕೇಳ್ತಾ ಇದ್ದೀರಾ. ಆದರೆ ಮಕರ ರಾಶಿಯವರೇ, ನೆನಪಿಡಿ, ಅಹಂಕಾರವನ್ನು ನೀವು ಎಂದಿಗೂ ನಿಮ್ಮೊಳಗೆ ಬರೋದಕ್ಕೆ ಬಿಡಬಾರ್ದು. ಯಾಕೆಂದರೆ ಅಹಂಕಾರ ಬಂದರೆ ಇಲ್ಲಿಯವರೆಗೆ ನೀವು ಗಳಿಸಿದ್ದೆಲ್ಲ, ಶ್ರಮದಿಂದ ಸಂಪಾದಿಸಿದ್ದೆಲ್ಲ ನಾಶ ಆಗುತ್ತೆ. ಮತ್ತು ತಂದೆ ತಾಯಿಯ ಗೌರವವನ್ನು ಎಂದಿಗೂ ಕೂಡ ಕಡಿಮೆ ಮಾಡಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಪೋಷಕರನ್ನು ಗೌರವಿಸಿ. ಬೆಳಿಗ್ಗೆ ಎದ್ದು ಶನಿ ಚಾಲಿಸ ಮತ್ತು ಹನುಮಾನ್ ಚಾಲಿಸ ಪಠಿಸಿ ಮತ್ತು ನಿಮ್ಮ ಗುರಿಯ ಮೇಲೆ ಗಮನ ಕೊಡಿ. ಯಾಕೆಂದರೆ ಆಗಲೇ ನಿಮ್ಮ ಸಾಲಗಳು ಮುಗಿಯುತ್ತೆ ಮತ್ತು ನಿಮ್ಮ ಕನಸುಗಳು ನಿಜ ಆಗುತ್ತೆ. ಸಮಯ ನಿಮ್ಮದು. ಈ ಸಮಯದಲ್ಲಿ ನೀವು ಸ್ವತಃ ಆ ದಾರಿಯಲ್ಲಿ ನಡಿಬೇಕು. ಮಕರ ರಾಶಿಯವರೇ, ಇದ್ರ ಜೊತೆ ನಾನು ನಿಮಗೆ ಹೇಳೋದಕ್ಕೆ ಬಯಸ್ತೇನೆ, ಇಂದು ಯಾವುದೇ ಹಳೆಯ ಮನಸ್ತಾಪವನ್ನು ದೂರವಾಗಬಹುದು ಮತ್ತು ಸಂಬಂಧಗಳಲ್ಲಿ ಮತ್ತೆ ಮಾಧುರ್ಯ ಬರುತ್ತೆ. ವ್ಯಾಪಾರ ಮಾಡುವ ಜನರು ಇಂದು ದೊಡ್ಡ ಹೂಡಿಕೆಯಿಂದ ದೂರ ಇರಿ. ಯಾಕೆಂದರೆ ಪಾರದರ್ಶಕತೆಯಲ್ಲಿ ಕೊರತೆ ಅನ್ನೋದು ಇರಬಹುದು. ವ್ಯಾಪಾರ, ವ್ಯವಹಾರ ಚಟುವಟಿಕೆಗಳಲ್ಲಿ ಸಾಕಷ್ಟು ಸುಧಾರಣೆ ಬರುವ ಸಾಧ್ಯತೆ ಇದೆ ಮತ್ತು ಆದಾಯದ ಸ್ಥಿತಿಯು ಕೂಡ ಸುಧಾರಿಸಬಹುದು. ಸರ್ಕಾರಿ ಕೆಲಸ, ಲೋಹ, ಕಬ್ಬಿಣ, ತೈಲ ವ್ಯಾಪಾರ ಮಾಡುವವರಿಗೆ ವಿಶೇಷ ಲಾಭ. ಸ್ಟಾಫ್ ಮತ್ತು ನೌಕರರ ಸಂಪೂರ್ಣ ಸಹಕಾರ ಇರುತ್ತೆ. ನಿಂತಿದ್ದ ಅಥವಾ ಸಿಕ್ಕಿ ಹಾಕಿಕೊಂಡಿದ್ದ ಪೇಮೆಂಟ್ ಇಂದು ವಾಪಸ್ ಬರಬಹುದು. ಮೂಳೆ, ಕೀಲು ನೋವು, ಮಂಡಿ ನೋವು ಬಗ್ಗೆ ಎಚ್ಚರದಿಂದಿರಿ. ಶನಿ ಪ್ರಭಾವದಿಂದ ಇವು ಕಾಣಬಹುದು. ಎಳ್ಳೆಣ್ಣೆಯಿಂದ ಮಸಾಜ್ ಮಾಡಿ. ಮಾನಸಿಕ ಆರೋಗ್ಯಕ್ಕಾಗಿ ಧ್ಯಾನ ಮತ್ತು ಶಾಂತ ಸಂಗೀತದ ಆಶ್ರಯ ಪಡೆಯಿರಿ. ನಿಮಗೆ ಸ್ವಲ್ಪ ವಿಶ್ರಾಂತಿಯ ಅಗತ್ಯ ಇರುತ್ತೆ. ಮಕರ ರಾಶಿಯವರೇ, ಶನಿದೇವರಿಗೆ ಒಂದು ವೇಳೆ ಎಳ್ಳೆಣ್ಣೆ ದೀಪ ಹಚ್ಚಿದರೆ ಮತ್ತು ಕಪ್ಪು ಎಳ್ಳು ದಾನ ಮಾಡಿದರೆ ಶನಿ ಮಹಾರಾಜರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ಮತ್ತು ನೀವು ಯೋಚನೆ ಮಾಡ್ತಿದ್ದೀರಾ, ಕೊನೆಗೆ ನಮ್ಮ ಮನೆಗೆ 144 ದೊಡ್ಡ ದೇವಿಯರು ಹೇಗೆ ಬರ್ತಾರೆ ಅಂತ. ನೋಡಿ, ಯಾವಾಗಲೂ ದೇವತೆಗಳು ನಿಜವಾದ ರೂಪದಲ್ಲಿ ಬರೋದಿಲ್ಲ. ಹಾಗಾಗಿ ಅವರು ರೂಪ ಬದಲಿಸಿ ಬರ್ತಾರೆ. ಸಣ್ಣ ಸಣ್ಣ ಜೀವಜಂತುಗಳ ರೂಪದಲ್ಲಿ ಬರ್ತಾರೆ, ಅದೃಶ್ಯ ರೂಪದಲ್ಲಿ ಬರ್ತಾರೆ ಮತ್ತು ನಮ್ಮ ರಕ್ಷಣೆ ಮಾಡ್ತಾರೆ. ಅಂತಹ ಸಂಕೇತ ಸಿಗುತ್ತೆ. ಯಾವಾಗಲೂ ನಿಮ್ಮ ಮನೆಗೆ ಇಷ್ಟ ದೇವತೆಗಳು ಬಂದಾಗ ಮಕರ ರಾಶಿಯವರೇ, ನಿಮಗೆ ಅನುಭವ ಆಗುತ್ತೆ. ನಿಮ್ಮೊಳಗೆ ಬೇರೆಯೇ ಖುಷಿ ಇರುತ್ತೆ ಮತ್ತು ನಿಮ್ಮ ಕೆಲಸಗಳು ತಾನಾಗಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮಕರ ರಾಶಿಯ ಸ್ನೇಹಿತರೆ, ಜೀವನವನ್ನು ಪೂರ್ಣವಾಗಿ ಆನಂದಿಸೋದಕ್ಕೆ ನಿಮ್ಮ ಮಹತ್ವಾಕಾಂಕ್ಷೆಗಳನ್ನು ಹತೋಟಿಯಲ್ಲಿಡಿ. ಸಂಜೆ ವೇಳೆ ನಿಮಗೆ ಧನ ಲಾಭವಾಗಬಹುದು. ಇಂದು ಕೇವಲ ಅಪರಿಚಿತರಿಂದಲ್ಲ, ಸ್ನೇಹಿತರಿಂದಲೂ ಕೂಡ ಎಚ್ಚರದಿಂದ ಇರುವ ಅಗತ್ಯ ಇರುತ್ತೆ. ಫ್ರೆಂಡ್ಸ್, ನಿಮ್ಮ ಪ್ರೀತಿ ಕೇವಲ ವರದಾನ ಅಷ್ಟೇ ಅಲ್ಲದೆ ಹೊಸ ಎತ್ತರಗಳನ್ನು ಕೂಡ ಮುಟ್ಟುತ್ತೆ. ಮಕರ ರಾಶಿಯವರೇ, ಒಂದು ವೇಳೆ ಪರಿಹಾರದ ಮಾತು ಹೇಳಿದರೆ ಸಂಪೂರ್ಣವಾಗಿ ಶರಾಬನ್ನು ಸ್ಟಾಪ್ ಮಾಡಿ. ನಿಮ್ಮ ಕೌಟುಂಬಿಕ ಜೀವನ ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀ ಶನಿ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.